ಮಕ್ಕಳು ಅತಿಯಾಗಿ ಮೊಬೈಲ್ ನೋಡುವುದರಿಂದ ಈ ಆಟಿಸಮ್ ಅಪಾಯ ಹೆಚ್ಚಾಗಬಹುದು. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಫೋನ್ ನೀಡುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಆರೋಗ್ಯ ತಜ್ಞ ಇದರಿಂದ ಉಂಟಾಗುವ ಅಪಾಯ ಬಗ್ಗೆ ಹಿಂದಿನಿಂದಲೂ ಎಚ್ಚರಿಸುತ್ತಿದ್ದಾರೆ. ಮಕ್ಕಳಿಗೆ ಹೆಚ್ಚು ಸ್ಕ್ರೀನ್ ಟೈಮ್ ನೀಡುವುದರಿಂದ ವರ್ಚುವಲ್ ಆಟಿಸಮ್ ಅಪಾಯ ಹೆಚ್ಚಾಗುತ್ತದೆ ಸಾಧ್ಯತೆ ಇದೆ. ಹೌದು, 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮೊಬೈಲ್ ಬಳಕೆ ಹೆಚ್ಚಾಗಿ ಮಾಡುವುದರಿಂದ ಅವರಿಗೆ ಮೆದುಳಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತದೆ. ಸಂಶೋಧನೆಯಲ್ಲಿ ಕಂಡುಬಂದಂತೆ 18 ತಿಂಗಳಿನೊಳಗೆ ಸ್ಕ್ರೀನ್ ಬಳಕೆಗೆ ಒಳಗಾದ ಮಕ್ಕಳಿಗೆ ಆಟಿಸಮ್ ಲಕ್ಷಣಗಳು ಹೆಚ್ಚಾಗಿ ಕಂಡುಬಂದಿದೆ ಅಂತಲೇ ಹೇಳ್ಬೋದು. ಆಟಿಸಮ್ ಎಂದರೆ ಏನು ಹಾಗಾದರೆ? ಆಟಿಸಮ್ ಒಂದು ನರ ಸಂಬಂಧಿತ ವ್ಯಾಧಿಯಾಗಿದ್ದು ಇದು ಮಕ್ಕಳ ಸಂವಾದನ ಮತ್ತು ವರ್ತನೆಯ ಮೇಲೆ ಪರಿಣಾಮ ಬೀರುತ್ತದೆ. ಇಂತಹ ಮಕ್ಕಳು ಸಾಮಾನ್ಯ ಮಕ್ಕಳಿಗಿಂತ ವಿಭಿನ್ನವಾಗಿ ಪ್ರತಿಕ್ರಿಯಿಸುತ್ತಾರೆ ಮತ್ತು ಮಾತನಾಡುವಲ್ಲಿ ಅಥವಾ ಸಾಮಾಜಿಕ ಸಂಪರ್ಕದಲ್ಲಿ ತೊಂದರೆ ಅನುಭವಿಸುತ್ತಾರೆ. ಸಂಶೋಧನೆ ಪ್ರಕಾರ ಹೆಚ್ಚು ಸಮಯ ಮೊಬೈಲ್ ಅಥವಾ ಟಿವಿ ನೋಡುವ ಮಕ್ಕಳಿಗೆ ಆಟಿಸಮ್ ಲಕ್ಷಣಗಳು ಹೆಚ್ಚಾಗಿರುವ ಕಂಡುಬಂದಿದೆ. ವಿಶೇಷವಾಗಿ ಬಾಲಕರಲ್ಲಿ ಈ ಲಕ್ಷಣಗಳು ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ದೀರ್ಘಕಾಲ ಸ್ಕ್ರೀನ್ ಬಳಕೆ ಮಾಡುವುದು ಸಂವಾದನ ಕೌಶಲ್ಯತೆ ಕಡಿಮೆ ಮಾಡಬಹುದು ಅಂತಲೇ ಹೇಳ್ಬೋದು. ಯಾವುದಾದ್ರೂ ಈ ರೀತಿ ಪ್ರತಿಕ್ರಿಯೆ ಕಂಡುಬಂದಲ್ಲಿ ನೀವು ಡಾಕ್ಟರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಮೊಬೈಲ್ ಕಡಿಮೆ ಕೊಡಿ. ಥ್ಯಾಂಕ್ ಯು. ಬೈ.